Welcome back to my channel. Today's topic is problems on distance and displacement. ನಮಗೆ ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ ಈ ಪ್ರಶ್ನೆಗಳು ಬರ್ತವೆ ಯಾವುದ್ರ ಮೇಲೆ ಟು ಫೈಂಡ್ ದ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಅಂತೇಳಿ. ಈಗ ನಾವು ಜನರಲ್ ಆಗಿ ನೋಡೋದಾದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಡಿಸ್ಟೆನ್ಸ್ ಈಕ್ವಲ್ ಟು ದ ಇಲ್ಲಿ ನಾವು ಕೋಆರ್ಡಿನೇಟಿಂದ ಫೈಂಡ್ ಔಟ್ ಮಾಡಬೇಕಾದಾಗ ಮೂರು ಆ್ಯಕ್ಸಿಸ್ ಮೇಲೆ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಝೆಡ್ ಆ್ಯಕ್ಸಿಸ್ ಫೈನಲ್ ಪಾಯಿಂಟ್ ಮೈನಸ್ ಇನಿಷಿಯಲ್ ಪಾಯಿಂಟ್ ಆನ್ ದ ಎಕ್ಸ್ ಆ್ಯಕ್ಸಿಸ್. This is final point minus initial point on the y axis. This is also z axis. ನಾವು ಜನರಲ್ ಆಗಿ ಡಿಸ್ಟೆನ್ಸ್ ಹೆಂಗೆ ಬರಿತೀವಿ ರೀ? ಡಿಸ್ಟೆನ್ಸ್ ಅಂದರೆ ಇನಿಷಿಯಲ್ ಫೈನಲ್ ಪಾಯಿಂಟ್ ಮೈನಸ್ ಇನಿಷಿಯಲ್ ಪಾಯಿಂಟ್. ಸಪೋಸ್ ಇದು ನಮಗೆ ಒರಿಜಿನ್ ಪಾಯಿಂಟ್ ಅಂತ ಅಂದಾಗ ಇಲ್ಲಿಂದ ನಮಗಿದು ಇದು ಫಸ್ಟ್ ಇದೇನು ರೀ ಇನಿಷಿಯಲ್ ಪಾಯಿಂಟ್, ದಿಸ್ ಈಸ್ ಫೈನಲ್ ಪಾಯಿಂಟ್. ಇಲ್ಲಿ ನಮಗೆ ಒಂದು 5 ಕಿಲೋಮೀಟ್ರ್ ಅಂದ್ಕೊಳ್ಳೋಣ. ಇದು ನಮಗೆ ಡಿಸ್ಟೆನ್ಸ್ ಎಷ್ಟಾಯ್ತು? ಈಗ ಡಿಸ್ಟೆನ್ಸ್ ಈಸ್ ಫೈನಲ್ ಎಷ್ಟೈತೆ? ಫೈನಲ್ ಪಾಯಿಂಟ್ ಮೈನಸ್ ಇನಿಷಿಯಲ್ ಪಾಯಿಂಟ್. ಫೈನಲ್ 5 ಕಿಲೋಮೀಟರ್ ಇದೆ. ಇನಿಷಿಯಲ್ 0 ಸ್ಟಾರ್ಟ್ ಆಗ್ತಂಗೆ ನಮ್ಮ ಡಿಸ್ಟೆನ್ಸ್ ಎಷ್ಟಾಗ್ತದೆ? 5 ಕಿಲೋಮೀಟರ್. ಈಗ ಮತ್ತು ಇಲ್ಲಿಂದ ಅದೇ ಬಾಡಿ ರಿವರ್ಸ್ ಬಂತು ಅನ್ಕೋರಿ, ಅದಕ್ಕೆ ಬಂತು ಆಗಬೇಕು. ಇದೇನಾಗ್ತದೆ ನಮಗಿದು? ದಿಸ್ ಈಸ್ ಇನಿಷಿಯಲ್, ದಿಸ್ ಈಸ್ ಫೈನಲ್. ಹೌದಾ? ಇಲ್ಲಿಂದ ರಿವರ್ಸ್ ಬಂದು ಸಹ ಮತ್ತದು ಸಹ 5 ಕಿಲೋಮೀಟರ್ ಡಿಸ್ಟೆನ್ಸ್ ಆಗ್ತದೆ ನಮಗೆ. ಡಿಸ್ಟೆನ್ಸ್ ಅಂತಂದರೆ ಎರಡು ಪಾಯಿಂಟ್ಗಳ ಮಧ್ಯೆ ಇರ್ತಕ್ಕಂಥ ಒಂದು ನಂಬರ್, ಆ ನಂಬರನ್ನು ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ, ದೂರವನ್ನು ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ. ಆದರೆ ಡಿಸ್ಟೆನ್ಸ್ಗೂ ಮತ್ತು ಡಿಸ್ಪ್ಲೇಸ್ಮೆಂಟ್ಗೆ ಏನು ಡಿಫ್ರೆನ್ಸ್ ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ಈಸ್ ದ ಇನಿಷಿಯಲ್ ಪಾಯಿಂಟ್ ಮೈನಸ್ ಫೈನಲ್ ಪಾಯಿಂಟ್. ಡಿಸ್ಪ್ಲೇಸ್ಮೆಂಟ್ ಮೇ ಬಿ ಪಾಸಿಟಿವ್, ನೆಗೆಟಿವ್ ಆರ್ ಜೀರೋ. ಅಂದರೆ ಏನೀಗ ಈ ಸಪೋಸ್ ನಾವು ಆಲ್ರೆಡಿ ಇನಿಷಿಯಲ್ ಪಾಯಿಂಟ್ 0 ಅಂತ ತೊಗೊಂಡಿದ್ವಿ, ದಿಟ್ ಈಸ್ ದ ಇನಿಷಿಯಲ್. ಇಲ್ಲಿಂದ ಅವೇ ಮಾಡ್ತಾನೆ ರೀ ಟ್ರಾವೆಲ್ ಆಗಿ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾನೆ. ದಿಸ್ ಈಸ್ ದ ಫೈನಲ್ ಪಾಯಿಂಟ್. ಈಗ ಏನಾಯ್ತು ನಮಗೆ? ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್ ಮೂವ್ ಆಗ್ತದೆ ಅನ್ನೋದು. ಅಲಾಂಗ್ ದ ಎಕ್ಸ್ ಆದಾಗ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು ನಮಗೆ? ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಈಸ್ 5 ಕಿಲೋಮೀಟರ್. ಸಪೋಸ್ ಆ ಪರ್ಸನ್ ರಿಟರ್ನ್ ಮತ್ತು ಇದೇ ಪೊಸಿಷನ್ ಬಂದು ಅನ್ಕೋರಿ, ಆವಾಗ ಏನಾಗ್ತದೆ? ಡಿಸ್ಪ್ಲೇಸ್ಮೆಂಟ್ 0 ಆಗ್ತದೆ. ಬಿಕಾಸ್ ಇದು ಓನ್ಲಿ ಒನ್ ಡೈರೆಕ್ಷನಾಗ ಅಲಾಂಗ್ ದ ಎಕ್ಸೆಸ್ ಹೋಗ್ಬೇಕಾದ್ರೆ 5 ಕಿಲೋಮೀಟ್ರ್, ಇಲ್ಲಿಂದ ರಿಟರ್ನ್ ಬರ್ಬೇಕಾದ್ರೂ ಸಹ ಮೈನಸ್ 5 ಕಿಲೋಮೀಟರ್ ಆಗ್ತದೆ. ಹಂಗಾಗಿ ನಮಗೆ ಟೋಟಲ್ ಡಿಸ್ಟೆನ್ಸ್ 0. ಅಂದರೆ ಮನುಷ್ಯ ಒಂದು ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ಮತ್ತು ಅದೇ ಪಾಯಿಂಟ್ ಬಂದು ರೀಚ್ ಆದರೆ ಅದಕ್ಕೆ ಏನಂತ ಕರಿತೀವಿ ನಾವು? ಡಿಸ್ಪ್ಲೇಸ್ಮೆಂಟ್ ಈಸ್ 0. ಈಗ ಒಂದು ಸರ್ಕಲ್ ರೊಟೇಷನ್, ಸರ್ಕಲಿಂದ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಇಲ್ಲಿಂದ ಸ್ಟಾರ್ಟ್ ಆಗಿ ಒಂದು ಸರ್ಕ್ಯುಲರ್ ರೊಟೇಷನ್ ಎಷ್ಟೇ ಡಿಸ್ಟೆನ್ಸ್ ದೂರ ಟ್ರಾವೆಲ್ ಮಾಡಿ ಬಂದು ಇನಿಷಿಯಲ್ ಮತ್ತು ಫೈನಲ್ ಪಾಯಿಂಟ್ ಒಂದೇ ಇದ್ದರೆ, ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟ್ ಒಂದಿದೆ, ಡಿಸ್ಪ್ಲೇಸ್ಮೆಂಟ್ ಏನಾಗ್ತದೆ ನಮಗೆ? 0. ಆದರೆ ಡಿಸ್ಪ್ಲೇಸ್ಮೆಂಟ್ ನಮಗೆ 0 ಆಯಿತು. ಸಪೋಸ್ ನಾವು ಡಿಸ್ಟೆನ್ಸಲ್ಲಿ ಏನಾಗ್ತದೆ ಅಂದರೆ ನೆಗೆಟಿವ್ ಯಾವಾಗ ಬರ್ತದೆ ಅಂತಂದರೆ, ಈಗ ನೋಡಿರಿ, ಒಂದು ಇಲ್ಲಿಂದ ಎಕ್ಸ್ ಆ್ಯಕ್ಸಿಸ್ ಹೋದಾಗ ಪಾಸಿಟಿವ್ ಆ್ಯಕ್ಸಿಸ್ ಹೋದಾಗ 5 ಕಿಲೋಮೀಟ್ರ್ ಆಯಿತು. ಮತ್ತು ಇದು ರಿವರ್ಸ್ ಬಂತಂದರೆ ಅದೇ ಡೈರೆಕ್ಷನ್ ಒಳಗೆ, ಅದೇ ಪಾತ್ ಒಳಗೆ ರಿವರ್ಸ್ ಡೈರೆಕ್ಷನ್ ಬಂದರೆ ಅದನ್ನು ಮೈನಸ್ 5 ಕಿಲೋಮೀಟ್ರ್ ಅಂತ ಕರಿತೀವಿ ನಾವು ಡಿಸ್ಟೆನ್ಸ್. ಅಂದರೆ ಒರಿಜಿನಿಗೆ ರಿವರ್ಸ್ ಡೈರೆಕ್ಷನ್ ಬಂದಾಗ. ಹಂಗಾಗಿ ಡಿಸ್ಪ್ಲೇಸ್ಮೆಂಟ್ ಮೇ ಬಿ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ನಮಗೆ ಇಟ್ ಮೇ ಬಿ 0. ಅಂದರೆ ಇನಿಷಿಯಲ್ ಮತ್ತು ಫೈನಲ್ ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಆಗಿ ಮತ್ತು ಅದೇ ಪಾಯಿಂಟಿಗೆ ಬಂದು ಕೂಡಿದರೆ ಅವ ನಾವು ಡಿಸ್ಪ್ಲೇಸ್ಮೆಂಟ್ 0 ಅಂತೇಳಿ ಕರಿತೀವಿ. ಈ ಒಂದು ಸಿಚುವೇಶನ್ ಬಗ್ಗೆ ಒಂದು ಕೆಲವು ಪ್ರಾಬ್ಲಮ್ನ ನೋಡೋಣ. ಈ ಒಂದು ಪ್ರಾಬ್ಲಮ್ಮು, ದ ಪಾರ್ಟಿಕಲ್ ಸ್ಟಾರ್ಟ್ ಫ್ರಮ್ ದ ಒರಿಜಿನ್ ಗೋಸ್ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್ ಟು ದ ಪಾಯಿಂಟ್ 20 ಮೀಟರ್. ಅಂದರೆ ಇಲ್ಲಿ ನಮ್ಗೆ ಎಕ್ಸ್ ಆ್ಯಂಡ್ ವೈ, ಎಕ್ಸ್ ಆ್ಯಂಡ್ ವೈ ಏನು ಕೊಟ್ಟಿದ್ದಾರೆ? ಎಕ್ಸ್ ಆ್ಯಕ್ಸಿಸ್ ಮೇಲೆ 20 ಮೀಟರ್ ಇದೆ, ವೈ ಆ್ಯಕ್ಸಿಸ್ 0 ಇದೆ. ನಮ್ಗೆ ಯಾವುದೇ ವೈ ಆ್ಯಕ್ಸಿಸ್ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ, ಹಂಗಾಗಿ ಅದನ್ನು ನೆಗ್ಲೆಕ್ಟ್ ಮಾಡೋಣ. ಅಂದರೆ ಒಂದು ಪಾರ್ಟಿಕಲ್ಲು ಸ್ಟಾರ್ಟ್ ಆಗ್ತದೆ, ಸ್ಟಾರ್ಟ್ ಆಗಿ ಒಂದು ಒರಿಜಿನಿಂದ ಸ್ಟಾರ್ಟ್ ಆಗಿ ಅದೆಷ್ಟು ಕಿಲೋಮೀಟ್ರ್ ಮುಂದೆ ಹೋಗಿದೆ? ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡ್ತೀವಿ. ದೆನ್ ದ ರಿಟರ್ನ್ ಅಲಾಂಗ್ ದ ಸೇಮ್ ಲೈನ್ ಟು ದ ಪಾಯಿಂಟ್ ಮೈನಸ್ 20 ಕಿಲೋಮೀಟರ್ ರೀಚ್ ಆಗ್ತದೆ. ಅಂದರೆ ನಮಗಿಲ್ಲಿ ದಿಸ್ ಈಸ್ ದ ಒರಿಜಿನ್ ಪಾಯಿಂಟ್. ಇಲ್ಲಿಂದ ಎಕ್ಸ್ ಆ್ಯಕ್ಸಿಸ್ ಒಳಗೆ ಏನಾಗಿದೆ ರೀ? 20 ಕಿಲೋಮೀಟರ್ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿದ್ವಿ. ಎಷ್ಟು? 20 ಕಿಲೋಮೀಟರ್. ಇದು ನಮಗೆ ಫೈನಲ್. ಇದರ ಡಿಸ್ಟೆನ್ಸ್ ಎಷ್ಟಿದೆ ನಮಗೆ? 20 ಕಿಲೋಮೀಟರ್. ಮತ್ತು ಇದೇ ಲೈನಿಗೆ ಸೇಮ್ ಅಲಾಂಗ್ ದ ಸೇಮ್ ಪಾತ್ ರಿಟರ್ನ್ ಬರ್ತದೆ ಒರಿಜಿನ್ ಮಟ್ಟ. ಇಲ್ಲಿಂದ ಮೈನಸ್ 20 ಕಿಲೋಮೀಟರ್ ಮತ್ತು ಟ್ರಾವೆಲ್ ಆಗ್ತದೆ ಲೆಫ್ಟ್ ಸೈಡ್. ದಿಸ್ ಈಸ್ ಮೈನಸ್ 20 ಕಿಲೋಮೀಟರ್. ಇಲ್ಲಿ ನಮಗೆ ನಾವು ಏನು ಕಂಡುಹಿಡಬೇಕು? ಟೋಟಲ್ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್.
ನಾವು ಟೋಟಲ್ ಡಿಸ್ಟೆನ್ಸ್ ಅಂದ್ರೇನು, ಎರಡು ಪಾಯಿಂಟ್ಗಳ ಮಧ್ಯೆ ಇರ್ತಕ್ಕಂಥದ್ದು. ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂದರೆ 20 ಕಿಲೋಮೀಟರ್ ಪ್ಲಸ್, ಹೌದಾ. ಮತ್ತು ಇಲ್ಲಿಂದ ಇಲ್ಲಿಗೆ ಬರೋಕ್ಕಾದ್ರೆ 20 ಕಿಲೋಮೀಟರ್ ಟ್ರಾವೆಲ್ ಆಯಿತು, ಮೈನಸ್, ಯಾಕಂದರೆ ನೆಗೆಟಿವ್ ಆ್ಯಕ್ಸಿಸ್ ಒಳಗಿದೆ. ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ? -20 ಕಿಲೋಮೀಟರ್. ಅಂದರೆ ಟೋಟಲ್ ಎಷ್ಟು ಆಯ್ತು ನಮ್ಗೆ? 60 ಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಿರೋದು. ಎಷ್ಟು ಇಲ್ಲಿ? 60 ಮೀಟರ್. ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಏನಾಗ್ತದೆ ಇಲ್ಲಿ? ಮೊದಲಿಗೆ ಒರಿಜಿನಿಂದ ಸ್ಟಾರ್ಟ್ ಆಗಿ 20 ಕಿಲೋಮೀಟರ್ ಟ್ರಾವೆಲ್ ಆಯಿತು. ಓಕೆ, ಅದಾದಮೇಲೆ ಏನಾಯ್ತು ನಮ್ಗೆ? ರಿವರ್ಸ್ ಡೈರೆಕ್ಷನ್ 20 ಕಿಲೋಮೀಟರ್ ಬಂತು, ಬಿಕಮ್ಸ್ 0. ಮತ್ತು ರಿವರ್ಸ್ -20 ಕಿಲೋಮೀಟರ್ ಡಿಫ್ರೆನ್ಸ್ ಹೋಗಿದೆ. ಅಂದರೆ ಇಲ್ಲೇನಾಯ್ತು ನಮ್ಗೆ? -20 ಮೀಟರ್. ಹಾಗಾದ್ರೆ ಏನಾಯ್ತು ಇಲ್ಲಿ? ಡಿಸ್ಪ್ಲೇಸ್ಮೆಂಟ್ ಈಸ್ -20 ಮೀಟರ್. ಡಿಸ್ಟೆನ್ಸು 60 ಮೀಟರ್, ಡಿಸ್ಪ್ಲೇಸ್ಮೆಂಟ್ -20 ಮೀಟರ್. ಅಂದರೆ ನಮ್ಗೆ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಇರ್ಬೋದು? ಯಾವುದಿದೆ? ಎ 40 ಮೀಟರ್ 0 ಇದೆ. ಅಂದರೆ ಇದ್ರನ್ನ ಒಂದು ಡಿಸ್ಟೆನ್ಸು, ಇದು ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ, 40 ಮೀಟರ್ ಆ್ಯಂಡ್ 0. ಟೂ ಪಾಯಿಂಟ್ ಒಳಗಡೆ ಒಂದು ಫಸ್ಟ್ನೇದು ಇಂಡಿಕೇಟ್ ಮಾಡ್ತದೆ ನಮ್ಗೆ. ಕ್ವಶನ್ ಒಳಗೆ ಕೊಟ್ಟಿದ್ದಾರೆ ಫಸ್ಟು ಡಿಸ್ಟೆನ್ಸ್, ಆಮೇಲೆ ಡಿಸ್ಪ್ಲೇಸ್ಮೆಂಟ್. ಡಿಸ್ಟೆನ್ಸ್ 40 ಮೀಟರ್ ಆ್ಯಂಡ್ 0, ದಿಸ್ ಈಸ್ ಆಲ್ಸೋ ರಾಂಗ್. 40 ಮೀಟರ್ 20 ಮೀಟರ್, ದಿಸ್ ಈಸ್ ಆಲ್ಸೋ ರಾಂಗ್. ನಮ್ಗೆ ಎಷ್ಟು ಬಂದಿದೆ? 60 20, ದಿಸ್ ಈಸ್ ಆಲ್ಸೋ ರಾಂಗ್. ಇಲ್ಲಿದೆ ನೋಡಿರಿ, ಡಿ ಈಸ್ ದ ಕರೆಕ್ಟ್ ಆನ್ಸರ್. ಯಾಕಂದ್ರೆ 60 ಮೀಟರ್ ಡಿಸ್ಟೆನ್ಸ್ ಇದೆ, -20 ಮೀಟರ್ ಡಿಸ್ಪ್ಲೇಸ್ಮೆಂಟ್. ಅದೇ ಥರ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಆ್ಯನ್ ಏರೋಪ್ಲೇನ್ ಮೂವ್ಸ್ 400 ಮೀಟರ್ ಟುವರ್ಡ್ಸ್ ದ ನಾರ್ತ್. ಟುವರ್ಡ್ಸ್ ದ ನಾರ್ತ್ ಏನಿದೆ ನಮಗಿಲ್ಲಿ? 400 ಮೀಟರ್ ಟುವರ್ಡ್ಸ್ ದ ನಾರ್ತ್ ಮೂವ್ ಆಗಿದೆ. ಇದು ಒರಿಜಿನ್ ಪಾಯಿಂಟಿಂದ ಹಿಡಿದು ನಮಗೆ 400 ಮೀಟರ್ ಟುವರ್ಡ್ಸ್ ದ ನಾರ್ತ್. ಆ್ಯಂಡ್ ವೆಸ್ಟಿಗೆ ಎಷ್ಟು ಇದಾಗಿದೆ ನಮಗೆ? 400 ಮೀಟರ್, ಸಾರಿ, ವೆಸ್ಟಿಗೆ 300 ಮೀಟರ್. ವೆಸ್ಟಿಗೆ ನಮಗೆ 300 ಮೀಟರ್ ಫಾರ್ ನಾರ್ತ್ ಆ್ಯಂಡ್ 300 ಮೀಟರ್ ಟುವರ್ಡ್ಸ್ ದ ವೆಸ್ಟ್ ಡೈರೆಕ್ಷನ್ ಒಳಗೆ 300 ಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ. ದೆನ್ ದಟ್ 1200 ಮೀಟರ್ ವರ್ಟಿಕಲಿ ಅಪ್ವರ್ಡ್. ಅಂದರೆ ಇಲ್ಲಿರ್ತಕ್ಕಂಥ ಪರ್ಸನ್ ವರ್ಟಿಕಲ್ ಅಪ್ವರ್ಡ್ ಅಂದರೆ ಈ ಡೈರೆಕ್ಷನ್ ಬರ್ತದೆ. ವರ್ಟಿಕಲ್ ಅಪ್ವರ್ಡ್ ಎಷ್ಟು ಬಂದಿದೆ ಅಂದರೆ 1200 ಮೀಟರ್ ವರ್ಟಿಕಲಿ ಅಪ್ವರ್ಡ್. ಈಗ ನಾವು ಇದ್ರದ್ದು ಟೋಟಲ್ ಡಿಸ್ಪ್ಲೇಸ್ಮೆಂಟನ್ನು ಕಂಡುಹಿಡಿಬೇಕು. ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದ ಇನಿಷಿಯಲ್ ಪಾಯಿಂಟ್. ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಫಸ್ಟ್ ನಾವು ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಆಗಿದ್ದಾನೆ? ಇಲ್ಲಿ 400 ಮೀಟರ್ ಇದೆ. ನಂತರ 400 ನಾವು ಎಕ್ಸ್ ಆ್ಯಕ್ಸಿಸ್ ಅಂತ ತಗೊಳ್ಳೋಣ. ವೈ ಆ್ಯಕ್ಸಿಸ್ ಏನಾಗಿದೆ? 300 ಮೀಟರ್. ಜೆಡ್ ಆ್ಯಕ್ಸಿಸ್ ನಮ್ಗೆ 1200 ಮೀಟರ್ ಇದೆ ಟೋಟಲ್ ಡಿಸ್ಟೆನ್ಸ್. ಬಟ್ ಡಿಸ್ಪ್ಲೇಸ್ಮೆಂಟ್ ಏನಾಗಿದೆ ನೋಡ್ರಿ, ಒರಿಜಿನ್ ಪಾಯಿಂಟ್ ದಾಟಿ ಸಮ್ ಡಿಸ್ಟೆನ್ಸ್ ಹೋಗಿದ್ದಾನೆ. ಅಂದರೆ ಇಲ್ಲಿ ಈಗ ನಾವು ಟೋಟಲ್ 1200 ಮೀಟರ್ ಒಳಗಡೆ ಡಿಸ್ಪ್ಲೇಸ್ಮೆಂಟ್ ರಿವರ್ಸ್ ಬಂದಿದ್ದೆಷ್ಟು? 400 ಮೀಟರ್. ಅಂದರೆ 1200 ಮೀಟರ್ -400 ಮೀಟರ್ ಎಷ್ಟು ಬಂದರೆ ನಮ್ಗೆ? 1200 ಮೀಟರ್ -400 ಮೀಟರ್ಸ್ ಎಷ್ಟಾಯ್ತು ನಮಗಿಲ್ಲಿ? 800 ಮೀಟರ್ ರಿಮೇನ್ ಉಳಿತು ನಮಗಿಲ್ಲಿ. ಇಲ್ಲಿರೋದು ಎಷ್ಟು ಡಿಸ್ಪ್ಲೇಸ್ಮೆಂಟು? +800 +300, ಟೋಟಲ್ 1100. ನಮಗೆ ಟೋಟಲ್ ಎಷ್ಟು ಆನ್ಸರ್ ಎಷ್ಟು ಬಂದಿದ್ದು? 1100 ಮೀಟರ್. ನಮಗೆ ಬಂದಿರೋದೆಷ್ಟು? 1100 ಮೀಟರ್. ಆದರೆ ನಮ್ಗೆ 1100 ಮೀಟರಲ್ಲಿ ಯಾವುದೇ ಒಂದು ಆಪ್ಷನನ್ನು ಕೊಟ್ಟಿಲ್ಲ ಅವರು. ಹಂಗಾಗಿ ನಮಗೆ ಈ ಮೆಥಡ್ ಅಪ್ಲೈ ಮಾಡೋಕ್ಕೆ ಬರಲ್ಲ. ಹಂಗಾಗಿ ಇನ್ನೊಂದು ಡಿಸ್ಪ್ಲೇಸ್ಮೆಂಟಿಗೆ ಇರ್ತಕ್ಕಂಥ ಇನ್ನೊಂದು ಮೆಥಡನ್ನು ಅಪ್ಲೈ ಮಾಡ್ತೀನಿ. r = √x² y² z². ಅಂದರೆ ನಾವಿಲ್ಲಿ ಎಕ್ಸ್ ಆ್ಯಕ್ಸಿಸ್ ಅಂತಂದರೆ ಎಷ್ಟು ತೊಗೋಬೋದು? ಎಕ್ಸ್ ಆ್ಯಕ್ಸಿಸ್ ಮೇಲೆ ಎಷ್ಟು ಟ್ರಾವೆಲ್ ಆಗಿದೆ ನಮಗೆ? 400 ಮೀಟರ್. ವೈ ಆ್ಯಕ್ಸಿಸ್ ಒಳಗಡೆ 300 ಮೀಟರ್. ಜೆಡ್ ಆ್ಯಕ್ಸಿಸ್ ಒಳಗಡೆ 1200 ಮೀಟರ್. ಇದನ್ನು ಸ್ಕ್ವೇರ್ ರೂಟ್ ಮಾಡೋಣ. 400 + 300 1200. ಇದೇನಾಗ್ತದೆ? √4 ಅಂದರೆ 1600 + 9 16,000 90,000 144,000. ಇಲ್ಲಿ ನಾವು ಏನನ್ನು ಕಾಮನ್ ತೆಗಿಬೋದು? ನಾವು 16 ಅಂದರೆ 10 ಸ್ಕ್ವೇರ್ ಅಂದರೆ 1000 ಕಾಮನ್ ತೆಗಿಬೋದು. 1000 ಕಾಮನ್ ತೆಗೆದ್ರೆ 10 ಹೊರಗಡೆ ತೆಗೆದಾಗ 16 9
ಪ್ಲಸ್ 144 ಅಂದರೆ ಏನಾಗ್ತದೆ ನಮಗಿಲ್ಲಿ 10 ಇಂಟು 25 ಪ್ಲಸ್ 144 ಅಂದರೆ 10 ಇಂಟು 169 ಅಂದರೆ 10 ಇಂಟು 13 ಅಂದರೆ 1300 ನಮಗೆ ಬಂದಿದ್ದಷ್ಟು ರೀ 1300 ಬಂತು ನಮಗಿಲ್ಲಿ. ದಿಸ್ ಈಸ್ ದ ಆನ್ಸರ್ 1300 ಮೀಟರ್.